ನೀವು ಟ್ಯಾಕ್ಸ್ ಕಟ್ಟಿರಾ, ಟ್ರಾಫಿಕ್ ಅಲ್ಲಿ ಸಿಲುಕಿಕೊಳ್ತೀರಾ ಮತ್ತು ನಗರದ ಮಾಲಿನ್ಯವನ್ನು ದಿನನಿತ್ಯ ಅನುಭವಿಸ್ತೀರಾ. ಆದರೂ ಚುನಾವಣೆ ಬಂದಾಗ ಎಲ್ಲಾ ರಾಜಕೀಯ ಪಕ್ಷಗಳು ಕೇವಲ ಹಳ್ಳಿಗಳು ಮತ್ತು ರೈತರ ಬಗ್ಗೆ ಮಾತ್ರ ಯಾಕೆ ಮಾತನಾಡ್ತವೆ? ಸಂಸತ್ತಿನಲ್ಲಿ ಮಧ್ಯಮ ವರ್ಗದವರ ಧ್ವನಿ ಇಷ್ಟು ದುರ್ಬಲವಾಗಿರುವುದು ಯಾಕೆ? ಇದಕ್ಕೆ ಉತ್ತರ ಯಾವುದೇ ರಾಜಕೀಯ ಪಕ್ಷದ ಉದ್ದೇಶದಲ್ಲಿ ಇಲ್ಲ, ಬದಲಾಗಿ ಸಂವಿಧಾನದ ಒಂದು ಪದದಲ್ಲಿ ಅಡಗಿದೆ. ಅದೇ ಡಿಲಿಮಿಟೇಷನ್, ಅಂದ್ರೆ ಕ್ಷೇತ್ರ ಮರುಹಂಚಿಕೆ. ಟಿವಿ ಚರ್ಚೆಗಳಲ್ಲಿ ನೀವು ಡಿಲಿಮಿಟೇಷನ್ ಅನ್ನು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಜಗಳದಂತೆ ನೋಡಿರಬಹುದು. ಆದರೆ ಸಾಮಾನ್ಯ ನಗರದ ಮಧ್ಯಮ ವರ್ಗದ ಮತದಾರನಿಗೆ ಇದು ಸ್ವಾತಂತ್ರ್ಯದ ನಂತರದ ಅತಿದೊಡ್ಡ ಪವರ್ ಶಿಫ್ಟ್ ಆಗಿದೆ. ಇದನ್ನು 3 ಮುಖ್ಯ ಅಂಶಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಒಂದನೆಯದು 1971ರ ದತ್ತಾಂಶ. ಇಂದು ನಮ್ಮ ಲೋಕಸಭೆಯ 543 ಸೀಟುಗಳು 1971ರ ಜನಸಂಖ್ಯಾ ದತ್ತಾಂಶದ ಆಧಾರದ ಮೇಲೆ ನಿಗದಿಯಾಗಿವೆ. 1971ರಲ್ಲಿ ಭಾರತವು 20% ಮಾತ್ರ ನಗರೀಕರಣಗೊಂಡಿತ್ತು. ಹೀಗಾಗಿ ಇಡೀ ಸಂಸತ್ತಿನ ರಚನೆಯನ್ನು ಗ್ರಾಮೀಣ ಭಾರತಕ್ಕೆ ತಕ್ಕಂತೆ ಮಾಡಲಾಗಿದೆ. ಇಂದು ನಾವು ಸುಮಾರು 35%